ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಭಾನುವಾರ, ಟೈಮ್ ಬಂದು 6:30 ಆಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ಇನ್ನು ನಾವು ಕೂಡ ಸ್ವಲ್ಪ ಬೇಗ ಎದ್ದಿದ್ವಿ. ನಾವು ಗುಂಡನ್ನು ಕೂಡ ಎಬ್ಬರಿಸ್ತಾ ಇದ್ದೀವಿ ಬೇಗನೆ. ಪಾಪ ಸ್ವಲ್ಪ ಚೆನ್ನಾಗಿ ಮಲ್ಕೊಳ್ಳಿ ಅಂತ ಅನಿಸುತ್ತೆ, ಆದರೆ ಮನೆಗೆ ಹೋಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಬೇಗನೆ ಎಬ್ಬರಿಸ್ಬಿಡ್ತೀವಿ. ಎದ್ದೊಳೋದಕ್ಕೆ ಸತಾಯಿಸ್ತಾ ಇರ್ತಾನೆ. ಹಂಗೆ ಮುದ್ದು ಮಾಡಿ ಎಬ್ಬರಿಸೋಷ್ಟೊತ್ತಿಗೆ ಕರೆಕ್ಟಾಗಿ ಒಂದು 6:45 7 ಗಂಟೆ ಹತ್ರನೇ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತು ಎಬ್ಬರಿಸ್ತೀವಿ. ಎದ್ದೊಳಿಲ್ಲ ಅಂತಂದರೆ ಇನ್ನು ಸುಮ್ಮನೆ ಬಿಟ್ಬಿಡ್ತೀನಿ. ಆಮೇಲೆ ಒಂದು 20 ನಿಮಿಷ ಹಂಗೆ ಚೆನ್ನಾಗಿ ಮಲ್ಕೊಳ್ಳಿ ಅಂತ ಹೇಳಿ ಇನ್ನು ಫೈನಲಿ ಅವನು ಎದ್ದಿದ್ದೇ 7 ಕಾಲ ಆಯಿತು. ಸರಿ ಬಿಡು ಪರವಾಗಿಲ್ಲ ಅಂತೇಳ್ಬಿಟ್ಟು ಇನ್ನು ಅವನು ಎಬ್ಬರಿಸ್ಬಿಟ್ಟು ಇನ್ನು ಹೊರಗಡೆ ಹೊರಗಡೆ ಹೋದ ತಕ್ಷಣ ಇನ್ನು ನಾನು ಇವಾಗ ಜೋಲಿ ಎಲ್ಲ ಬಿಚ್ಚಿಬಿಟ್ಟು ಇನ್ನು ಬೆಡ್ಶೀಟೆಲ್ಲ ಮಡ್ಚಾಕ್ತಾಯಿದ್ದೀನಿ. ನನಗಂತೂ ಸಾಕಾಗುತ್ತೆ. ಸಾಯಂಕಾಲ ಆದರೆ ಜೋಲಿ ಕಟ್ಟಬೇಕು, ಜೋಲಿ ಹಾಕಬೇಕು, ಬೆಳಗ್ಗೆ ಆದರೆ ಬಿಚ್ಚಬೇಕು, ಅದನ್ನ ಆ ಕಡೆ ಇಡಬೇಕು. ಬೇಡ ಕಣೋ ಜೋಲಿ ಸಾಕು, ಇನ್ನು ಚಿಕ್ಕ ಮಗು ಎಲ್ಲ ಕೆಳಗಡೆ ಮಲ್ಕೊ ಅಂದರೂ ಕೂಡ ಜಪ್ಪಯ್ಯ ಅಂದರೂ ಮಲಗೋದಿಲ್ಲ. ತುಂಬ ಅಭ್ಯಾಸ ಆಗಿಬಿಟ್ಟಿದೆ. ಎಷ್ಟು ಟ್ರೈ ಮಾಡಿದ್ರು ಕೂಡ ಕೆಳಗೆ ಮಲಗ್ತಾನೆ ಇಲ್ಲ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಕಾಲು ನೋವು ಕೈ ನೋವು ಅಂತ ಹೇಳ್ತಾ ಇರ್ತಾನೆ. ಮಕ್ಕಳು ಜೋಲಿಯಲ್ಲಿ ಮಲ್ಕೊಳ್ಬೇಕಾದ್ರೆ ಸ್ವಲ್ಪ ಫ್ರೀ ಇರಬೇಕು. ಸೀರೆ ಜೋಲಿ ಆದರೆ ತುಂಬ ಫ್ರೀ ಇರುತ್ತೆ, ಕಂಫರ್ಟಬಲಾಗಿ ನಿದ್ದೆ ಮಾಡ್ತಾರೆ. ಇದು ಬಂದುಬಿಟ್ಟು ಈ ಥರ ಜೋಲಿ ಕಟ್ಬಿಟ್ಟು ಬೆಡ್ಶೀಟ್ ಹಾಕಿ ಜೋಲಿ ಹಾಕಿ ಮಲಗಿಸ್ತೀವಲ್ಲ, ಇದೊಂದೇ ಕಡೆನೇ ಮಲ್ಕೋಬೇಕಾಗುತ್ತೆ ಸ್ಟ್ರೈಟಾಗಿ. ಈ ಕಡೆ ತಿರ್ಗೋಕ್ಕೂ ಆಗಲ್ಲ, ಈ ಕಡೆನೂ ತಿರ್ಗೋಕ್ಕಾಗಲ್ಲ. ಅವ್ರಿಗೆ ಸ್ವಲ್ಪ ಕೈ ಇಟ್ಕೊಳ್ಳೋದು ಮತ್ತು ಕಿವಿ ನೋವು ಬರೋದು ಇದೆಲ್ಲ ಕೂಡ ಆಗ್ತಾ ಇರುತ್ತೆ. ಅದೆಲ್ಲ ಹೇಳ್ತಾ ಇರ್ತಾನೆ. ಆದರೂ ಕೂಡ ಇದೆಲ್ಲ ನೋವು ತಪ್ಪ ಜೋಲಿಯಲ್ಲಿ ಮಲ್ಕೋಬೇಡ ಅಂದರೂ ಕೂಡ ಕೇಳೋದಿಲ್ಲ. ಒಂದು ಸ್ವಲ್ಪ ಹೊತ್ತು ಕೆಳಗಿರ್ತಾನೆ, ಆಮೇಲೆ ಜೋಲಿ ಹತ್ತಿ ಬಿಡ್ತಾನೆ ಅವನು. ಅದಕ್ಕೆ ಸ್ವಲ್ಪ ಹೆಂಗನಾಗಲಿ ಅಂತ ಹೇಳ್ಬಿಟ್ಟು ನಾನು ಹೆಂಗೆ ಮಾಡ್ತೀನಿ ಅಂದರೆ ಸ್ವಲ್ಪ ಲೂಸಾಗಿ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ ಫ್ರೀಯಾಗಿ ಮಲ್ಕೊಳ್ಳಿ ಅಂತ ಹೇಳಿ. ಮತ್ತು ಏನು ಮಾಡೋಕ್ಕಾಗುತ್ತೆ, ಇವಾಗ ಚಿಕ್ಕ ಮಗ ಅಲ್ವಾ, ಮಲಗೋವರೆಗೂ ಮಲಗ್ತಾನೆ. ಆಮೇಲೆ ಇನ್ನೊಂದು ವರ್ಷ ಹೋದರೆ ಆಮೇಲೆ ಕೆಳಗೆ ಮಲಗಲೇಬೇಕು. ಮಕ್ಕಳಿಗೆ ಹುಟ್ಟಿದಾಗಿಂದ ಮಿನಿಮಮ್ ಅಂದ್ರೂ ಒಂದು 5 ವರ್ಷ 6 ವರ್ಷ ಅಷ್ಟೇ. ಅವಕ್ಕೆ ಜೋಲಿಯಲ್ಲಿ ಮಲಗೋ ಚಾನ್ಸ್ ಮತ್ತು ಮಲಗೋದಕ್ಕೆ ಆಗೋದಿಲ್ಲ. ಮತ್ತು ಲೈಫ್ ಅನ್ನೋದು ರಿಟರ್ನ್ ಬರೋದಿಲ್ಲ, ಅವ್ರಿಗೆ ಸಿಗೋದು ಇಲ್ಲ. ಹಾಗಾಗಿ ಅವನು ಒಟ್ಟು ಒಂದು 5 ವರ್ಷ 6 ವರ್ಷವರೆಗೂ ಅವ್ನಿಗೆ ಏನೇನು ಚಿಕ್ಕ ವಯಸ್ಸಲ್ಲಿ ಏನೇನು ಸಿಗಬೇಕು ಅದೆಲ್ಲ ಸಿಗಲಿ ಅಂತ ಹೇಳ್ಬಿಟ್ಟು ಇನ್ನು ನಾನು ಸುಮ್ಮನೆ ಬಿಟ್ಬಿಡ್ತೀನಿ, ಮಲ್ಕೊಳ್ಳಿ ಬಿಡು ಅಂತ ಹೇಳಿ. ಆಗಲೂ ಒಂದೊಂದು ಸತಿ ಈ ಥರ ಕೇಳ್ತಾ ಇರ್ತಾನಲ್ವ, ಆವಾಗ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಅದು ನೋವು ಇದು ನೋವು ಅಂತ ಹೇಳಿದಾಗ ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ. ಇರಲಿ, ಅದೆಲ್ಲ ಮಾಮೂಲಿನೇ, ಏನು ಮಾಡೋಕ್ಕಾಗಲ್ಲ. ಒಟ್ಟು ಇವಾಗ ಅವನಿಗೆ ಸಾಕಾಗೋಷ್ಟು ದಿನ ಜೋಲಿ ಎಲ್ಲ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೀಯಾಗಿ ಜೋಲಿ ಕಟ್ಬಿಟ್ಟು ನೀಟಾಗಿ ಹಾಕ್ತೀವಿ. ಹುಷಾರಾಗಿ ಕೂಡ ನೋಡ್ಕೊತೀವಿ. ಇನ್ನು ಅವನು ಹೊರಗಡೆ ಹೋಗಿದ್ನಲ್ವ, ಅದೆಲ್ಲ ಮಡ್ಚಿಟ್ಬಿಟ್ಟು ಇವಾಗ ನೀಟಾಗಿ ಕಸ ಗುಡಿಸ್ಕೊಬರ್ತಾಯಿದ್ದೀನಿ. ಬೆಳಗ್ಗೆನೇ ಇಲ್ಲೇ ಬಾತ್ರೂಮ್ ಮಾಡ್ತಾನೆ. ಸದ್ಯ ಇಲ್ಲಿ ಮಾಡ್ತಾನೆ, ಇಲ್ಲ ಶೆಡ್ ಹತ್ರ ಹೋದ್ರೆ ಅಲ್ಲಾದರೂ ಮಾಡಿಬಿಡ್ತಾನೆ. ಇನ್ನು ಮನೆಗೆ ಹೋದ್ಮೇಲೆ ಮಾಡೋದಿಲ್ಲ, ಯಾವಾಗನ್ನ ಒಂದು ಟೈಮ್ ಮಾಡ್ತಾನೆ ಅಷ್ಟೇ. ಎಲ್ಲ ಕೂಡ ಇಲ್ಲ ಮುಗಿಸ್ಕೊಂಡು ಇನ್ನು ಆರಾಮಾಗಿ ಮನೆಗೆ ಹೋಗ್ತೀವಿ. ಮತ್ತು ನೈಟ್ ಮಲ್ಕೊಂಡಿದ್ದಲ್ವ, ಸ್ವಲ್ಪ ಸೆಕೆ ಅಂತ ಹೇಳ್ಬಿಟ್ಟು ಇನ್ನು ಬಟನೆಲ್ಲ ಬಿಚ್ಚಿಬಿಟ್ಟಿದ್ದ. ಅದಕ್ಕೆ ಇವಾಗೆಲ್ಲ ಹಾಕ್ಬಿಟ್ಟು ಇನ್ನು ಬಾತ್ರೂಮ್ಗೆಲ್ಲ ಹೋಗಿ ಬಂದಿದ್ನಲ್ವ, ಇನ್ನು ಚಡ್ಡಿ ಕೂಡ ಹಾಕ್ಬಿಟ್ಟು ಇನ್ನು ಕಳ್ಸೋಣ ಅಂತೇಳ್ಬಿಟ್ಟು ಇನ್ನು ಅವನ್ನ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಬಂದುಬಿಟ್ಟು ವುಮೆನ್ಸ್ ಡೇ. ಇವತ್ತು ನಮ್ಮ ದಿನ ಆಗಲಿ ಯಾರ ದಿನನಾದರೂ ಆಗಲಿ ನಮ್ಮ ಕೆಲಸಗಳಂತೂ ಮಾಡಲೇಬೇಕಾಗುತ್ತೆ. ಇವತ್ತು ನಮ್ಮ ದಿನ ಅಂತ ಹೇಳ್ಬಿಟ್ಟು ಹಂಗೆ ಕೂರೋದಕ್ಕೂ ಆಗೋದಿಲ್ಲ, ಅದನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಏನೋ ಮನಸ್ಸಲ್ಲಿ ಒಂಥರ ಖುಷಿ ಪಡಬೇಕು, ಇವತ್ತು ನಮ್ಮ ದಿನ ಅಂತೇಳ್ಬಿಟ್ಟು ಸುಮ್ಮನೆ ಇರಬೇಕಷ್ಟೇ. ಅದು ಬಿಟ್ರಂತೂ ಖುಷಿಯಿಂದ ಆಚರಿಸ್ಕೊಳೋದಕ್ಕೆ ಆಗೋದಿಲ್ಲ. ಮನೆಯಲ್ಲಿ ನೀಟಾಗಿರೋಣ, ಇವತ್ತು ಒಂದು ದಿನನಾದರೂ ಖುಷಿಯಾಗಿರೋಣ, ಒಳ್ಳೆ ಡ್ರೆಸ್ ಹಾಕ್ಕೊಳ್ಳೋಣ, ಇಲ್ಲ ಒಳ್ಳೆ ಸ್ಯಾರಿ ಉಟ್ಕೊಂಡು ನೀಟಾಗಿರೋಣ ಅನ್ನೋಷ್ಟು ಕೂಡ ನಮಗೆ ಟೈಮ್ ಇರೋದಿಲ್ಲ. ಮತ್ತು ಡೈಲಿ ಇದ್ದಿದ್ದೇ ಮಾಮೂಲಿ ಅಲ್ವಾ, ಇನ್ನೇನು ರೆಡಿ ಆಗೋದು ಬಿಡು ಅನ್ನೋಷ್ಟು ಕೂಡ ಬಂದುಬಿಡುತ್ತೆ. ಅಷ್ಟು ಕೆಲಸಕ್ಕೆಲ್ಲ ನಾವು ಅಡಿಕ್ಟ್ ಆಗಿಬಿಟ್ಟಿರ್ತೀವಿ. ಎಷ್ಟು ವುಮೆನ್ಸ್ ಡೇ ಅಂತ ಒಂದು ವರ್ಷಕ್ಕೊಂದು ಸತಿ ಬಂದರೂ ಕೂಡ ನಮಗೆ ಅಂದರೆ ಕೆಲವ್ರಿಗೆಲ್ಲ ಆಚರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೂ ನಮ್ಮ ದಿನ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಖುಷಿ ಇರುತ್ತೆ. ಅಟ್ಲೀಸ್ಟ್ ವರ್ಷಕ್ಕೊಂದು ಸಲನಾದರೂ ನಮ್ಮ ನೆನಪಿಸುತ್ತಲ್ಲ, ಅದೇ ಒಂದು ಇದು. ಅದು ಹೆಣ್ಮಕ್ಳಂದರೆ ತುಂಬ ಇದು, ಅಂದರೆ ಎಷ್ಟು ಕಷ್ಟಪಡ್ತಿರ್ತಾರೋ ಅದು ಅವ್ರಿಗೆ ಗೊತ್ತಿರುತ್ತೆ. ಎಷ್ಟೋ ಹೆಣ್ಮಕ್ಳು ಕೂಡ ಜೀವನದಲ್ಲಿ ತುಂಬ ಸಕ್ಸಸ್ ಕಂಡಿರ್ತಾರೆ, ಕೆಲವರು ಸಕ್ಸಸ್ ಕಂಡಿರೋದಿಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಸ್ಫೂರ್ತಿಯಾಗಿರ್ತಾರೆ. ಎಲ್ಲ ಕೂಡ ಟೋಟಲ್ ಹೇಳ್ಬೇಕಂದ್ರೆ ಒಂಥರ ಹೆಣ್ಣು ಅಂದರೆ ಒಂಥರ ಶಕ್ತಿನೇ. ಹಾಗಾಗಿ ಇರಲಿ, ವುಮೆನ್ಸ್ ಡೇ ಅಂತಂದರೆ ಎಲ್ರಿಗೂ ಗೊತ್ತಿರೋದೆ, ಇನ್ನು ಅದರಲ್ಲಿ ಹೊಸ ವಿಷಯ ಏನೇನಿಲ್ಲ. ಆದರೂ ಕೂಡ ನಮ್ಮ ಕೆಲಸಗಳು ಡೈಲಿ ನಡೀತಾನೆ ಇರ್ತವೆ, ತಪ್ಪಲ್ಲ. ಇನ್ನು ಅಪ್ಪ ಮಗ ಇಬ್ಬರು ಬಂದರು. ಇನ್ನು ಬಂದ ತಕ್ಷಣವೇ ಒಲೆಯೆಲ್ಲ ಹೊಚ್ಚಿಕ್ಕಿದ್ರು. ಇನ್ನು ಬಂದ ಕೂಡಲೇ ಟೀ ಮಾಡಿಬಿಟ್ಟು ಕುಡಿದು ಇನ್ನು ಮನೆ ಕಡೆ ಹೋದ್ವಿ. ಇನ್ನು ಮನೆಗೆ ಹೋಗ್ಬಿಟ್ಟು ಅಲ್ಲೇ ಊಟ ಎಲ್ಲ ಮಾಡ್ಕೊಂಬಿಟ್ಟು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಇನ್ನು ನಾನು ನಮ್ಮ ಮನೆಯವರು ಇವತ್ತು ರೆಡಿ ಆಗಿಬಿಟ್ಟು
ಇನ್ನು ಹೋಗ್ತಾ ಇದ್ವಿ ರೋಡ್ ಮಧ್ಯ. ಅಷ್ಟರಲ್ಲಿ ಓನರನ್ನು ಫೋನ್ ಮಾಡಿದ್ರು. ಅವರು ನಮ್ಮ ಮನೆಯವ್ರ ಗಾಡಿ ನಿಲ್ಲಿಸ್ಬಿಟ್ಟು ಸೈಡಿಗೆ ಮಾತಾಡ್ತಾ ಇದ್ದಾರೆ ಏನಂತ ಹೇಳಿ. ಗುಂಡನ್ನು ಅಲ್ಲೇ ಮನೆ ಹತ್ರನೇ ಬಿಟ್ಬಿಟ್ಟು ಇನ್ನು ನಾನು ನಮ್ಮ ಮನೆಯವ್ರು ಮಾತ್ರ ಇಬ್ಬರು ಹೋಗ್ತಾ ಇದ್ದೀವಿ. ಇದು ಸಿಲಿಂಡ್ರಿಗಂತ ಹೋಗ್ತಾ ಇದ್ದೀವಿ, ಗ್ಯಾಸ್ಗೆ ಅಪ್ಲೈ ಮಾಡಿ ಬರೋಣ ಅಂತ ಹೇಳಿ. ಮೊನ್ನೆನೇ ಫೋನ್ ಮಾಡಿದ್ವಿ, ಬನ್ನಿ ಅಂತ ಹೇಳಿದ್ರು. ಶನಿವಾರ ಅವ್ರೇನೋ ಮೀಟಿಂಗ್ ಇದೆ, ಹೋಗ್ತೀವಿ, ಭಾನುವಾರ ಬನ್ನಿ, ಅವ್ರ ಮನೆ ಹತ್ರನೇ ಆಫೀಸ್ ಇರೋದಲ್ವ, ಮಾಡಿಕೊಡ್ತೀನಿ ಅಂತ ಹೇಳಿದರು. ಸರಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಈ ಕಡೆ ಸೈಡ್ ಬರೀ ತೆಂಗಿನ ತೋಟ ಮತ್ತು ಅಡಿಕೆ ತೋಟ. ಎಲ್ಲಿ ನೋಡಿದ್ರು ಕೂಡ ಅಡಿಕೆ ತೋಟ, ತೆಂಗಿನ ತೋಟ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂದರೆ, ಮನೆ ಮುಂದೆ ಒಂದು ಸ್ವಲ್ಪ ಜಾಗ ಇದ್ದರೆ ಸಾಕು, ಆ ಜಾಗದಲ್ಲೇ 1 ಎಕರೆ ಆಗಲಿ, ಅರ್ಧ ಎಕರೆ ಆಗಲಿ ಬರೀ ಅಡಿಕೆ ಹಾಕಿರೋದು, ತೆಂಗು ಹಾಕಿರೋದು, ಮತ್ತು ಅದ್ರ ಸೆಂಟ್ರಲ್ ರಾಗಿ ಬೆಳೀತಿರೋದು. ಸಖತ್ತು ಮಾಡ್ತಾರಪ್ಪ ಈ ಕಡೆ ಸೈಡ್ ಅಂತೂ. ಹಿರಿಯೂರು ಸೈಡ್ ಅಂತೂ ಒಂಥರ ನೇಚರ್ ನೋಡೋದಕ್ಕೇ ಖುಷಿಯಾಗುತ್ತೆ. ಅಷ್ಟು ಇವತ್ತು ನಾನಂತೂ ಎಷ್ಟು ಎಂಜಾಯ್ ಮಾಡಿದ್ದೀನಿ ಅಂದರೆ, ಏನೋ ನಾನು ಇವತ್ತು ನಮ್ಮ ಮನೆಯವ್ರ ಜೊತೆ ಹೊರಗಡೆ ಬಂದಿದ್ದಕ್ಕೆ ಏನೋ ಒಂಥರ ಖುಷಿ ಆಯಿತು ನನಗೆ. ಅಷ್ಟು ಚೆನ್ನಾಗಿತ್ತು ಎಲ್ಲ ವೆದರ್ ಅಂತೂ. ಇನ್ನು ಅಷ್ಟೇ ಸಿಕ್ಕಾಪಟ್ಟೆ ಬಿಸಿಲು, ಇನ್ನು ಕಣ್ಣಂತೂ ಬಿಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಬಿಸಿಲು ಬರ್ತಾಯಿತ್ತು. ಇನ್ನು ನಾವು ಮನೆ ಬಿಟ್ಟಾಗ ಆಗಲೇ ಹತ್ತತ್ರ ಒಂದು 11 ಗಂಟೆ ಆಗಿತ್ತು ಅನಿಸುತ್ತೆ. ಅವಾಗ ನಾವು ಬಂದ್ವಿ. 10:30 11 ಗಂಟೆ ಹತ್ತತ್ರ ಆಗಿತ್ತು ಅನಿಸುತ್ತೆ. ಅವಾಗಲೇ ಬಿಸಿಲು ಸ್ವಲ್ಪ ಬಂದಿತ್ತು, ಚೆನ್ನಾಗೇ ಹೊಡಿತಾ ಇತ್ತು ಬಿಸಿಲು ಕೂಡ. ಇನ್ನು ಹೋಗ್ತಾ ಇದ್ದೀವಿ ಇವಾಗ. ಹೋಗ್ಬಿಟ್ಟು ಇನ್ನು ಅಲ್ಲಿ ಮನೆ ಹತ್ರ ಹೋದ್ವಿ. ಇನ್ನು ಅವಣ್ಣ ಕೂಡ ಇದ್ದರು. ಕೇಳಿದ್ವಿ ಫ್ರೀ ಗ್ಯಾಸ್ ಇದೆ ಅಂತ ಹೇಳ್ಬಿಟ್ಟು. ಫ್ರೀ ಗ್ಯಾಸ್ ಕೊಟ್ಟಿರೋದಿರಲಿ ಫ್ರೆಂಡ್ಸ್, ಇತ್ತೀಚೆಗಂತೂ ಎಷ್ಟು ರೂಲ್ಸ್ ಇದೆ ಅಂದರೆ, ಫ್ರೀ ಗ್ಯಾಸ್ ತೊಗೋಬೇಕಂತಂದರೆ ಮನೇಲಿ ಟಿ ವಿ ಇರಬಾರ್ದಂತೆ, ಬೈಕ್ ಇರಬಾರ್ದಂತೆ, ಮತ್ತು ಅವ್ರ ಹೆಸರಲ್ಲಿ ಏನೋ ಆಸ್ತಿ ಏನು ಇರಬಾರ್ದಂತೆ. ಅವಣ್ಣ ಹೇಳಿದ್ರು ಅಷ್ಟು ರೂಲ್ಸ್ ಕೇಳೋಷ್ಟು ಸುಸ್ತಾಯಿತು. ಬಟ್ ಈ ಸದ್ಯಕ್ಕೆ ಇವಾಗ ಅದನ್ನು ಸ್ಟಾಪ್ ಮಾಡಿದ್ದಾರೆ, ಫ್ರೀ ಗ್ಯಾಸ್ ಇಲ್ಲ ಅಂತ ಹೇಳಿದರು. ಇನ್ನು ಫ್ರೀ ಗ್ಯಾಸ್ ಇಲ್ಲ ಅಂತ ಅಂದಮೇಲೆ ಮತ್ತೆ ನಮಗೆ ವೇಟ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಸರಿ ಬಿಡಿ ಅಂತೇಳ್ಬಿಟ್ಟು ಇನ್ನು ದುಡ್ಡಿಗಾದರೂ ಎಷ್ಟಾಗುತ್ತೆ ಅಮೌಂಟ್ ಅಂತ ಹೇಳಿಬಿಟ್ಟು ಇನ್ನು ಇವಾಗ ದುಡ್ಡಿಗೆ ತೊಗೊಳೋಣ ಅಂತ ಹೇಳಿ ಇನ್ನು ಎಲ್ಲ ID ಪ್ರೂಫ್ ಎಲ್ಲ ಕೊಟ್ವಿ. ನಂದು ಕೊಡೋಣ ಅಂತಂದರೆ ನಂದು ಫಿಂಗರ್ ಪ್ರಿಂಟ್ ಬರೋದಿಲ್ಲ, ಹೆಬ್ಬೆಟ್ಟು ಬರೋದಿಲ್ಲ ನಂದು. ಇನ್ನು ಅವ್ರು ಬಂದುಬಿಟ್ಟು ಪರವಾಗಿಲ್ಲ ನಿಮ್ಮ ಹೆಸ್ರಲ್ಲೇ ತೊಗೋಬೋದು ಅಂತ ಹೇಳಿದರು ಸದ್ಯ. ಇನ್ನು ನಮ್ಮ ಮನೆಯವ್ರದ್ದು ಆಧಾರ್ ಕಾರ್ಡು ಮತ್ತು ಪಾಸ್ಬುಕ್ಕು, ಫೋಟೋಸ್ ಎಲ್ಲ ಕೊಟ್ಬಿಟ್ಟು ಇನ್ನು ನಮ್ಮ ಮನೆಯವ್ರದ್ದು ಅಷ್ಟೇ ಹೆಬ್ಬೆಟ್ಟು ಎಷ್ಟೊತ್ತಾದರೂ ಕೂಡ ತೊಗೊಂಡಿಲ್ಲ ಪಂಚು. ಅಲ್ಲೇ ಮಿನಿಮಮ್ ಅಂದರೆ ಒಂದು 1.5 ಅವರ್ 2 ಗಂಟೆ 2 ಅವರ್ ಹತ್ತತ್ರನೇ ವೇಟ್ ಮಾಡಿ ಇನ್ನು ಅವ್ರಿಗೆ ಲಾಸ್ಟಲ್ಲೇ ಬಂತು ಸದ್ಯ. ಇನ್ನು ಅದು ಆಯಿತು, ಇದು ಆಗುತ್ತೆ ಇಲ್ಲ ಫನ್, ಹಂಗೆ ನಮಗೆ ಟೆನ್ಷನ್ ಆಗಿಬಿಟ್ಟಿತ್ತು. ಇನ್ನು ಸರಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ಮುಗಿಸ್ಕೊಂಬಿಟ್ಟು ಇನ್ನು ಬಂದ್ವಿ ಮನೆಗೆ. ಇನ್ನು ಬಂದ ತಕ್ಷಣ ಪವಿತ್ರ ಮಣಿ ಏರ್ಸ್ಕೊತಾ ಇದ್ದಾಳೆ. ತುಂಬ ಅವಳು ಮದುವೆ ಆದಾಗ ತಾಳಿ ಕಟ್ಟಿರೋದು, ಆವಾಗ ಹಾಕಿರೋ ದಾರ ಇವತ್ತಿನವರೆಗೂ ಅವಳು ಚೇಂಜೇ ಮಾಡಿಲ್ಲ. ಅದಕ್ಕೆ ತುಂಬ ದಿನ ಆಗೋಗಿತ್ತು, ಕಿತ್ತೋಗ್ಬಿಟ್ಟು ಅದು ನನಗೆ ಗಂಟು ಹಾಕೊಂಡ್ಬಿಟ್ಟು ಹಂಗೆ ಇದ್ಲು. ಸದ್ಯ ಬೆಳಗ್ಗೆಯೇ ಇವರು ಮನೆಯವರು ಬಂದಿದ್ದರು, ಹಂಗೆ ನಾನೇ ನೆನಪಿಸ್ಕೊಂಡು ಅವಳು ಮರ್ತು ಹೋಗ್ತಾ ಇದ್ಲು. ನನಗೆ ನೆನಪು ಬಂತು ಸದ್ಯ ಇವತ್ತು. ಈ ಥರ ನೋಡು ದಾರ ಮತ್ತು ಮಣಿ ಬಂದಿದ್ದಾವೆ ತೊಗೋ ಅಂತ ಹೇಳಿದಾಗ ನೆನಪು ಮಾಡಿಕೊಂಡು ತೊಗೊಂಡಿದ್ಲು. ಇನ್ನು ನಾವು ಬರೋಷ್ಟೊತ್ತಿಗೆ ಕೂಡ ಇನ್ನು ಮಣೆಯೆಲ್ಲ ನೀಟಾಗಿ ಏರಿಸ್ಕೊಂಡು ಇನ್ನು ಪೋಣಿಸ್ಕೊಂಡು ಇನ್ನು ಹಾಕ್ಕೊಂಡ್ಲು. ಇನ್ನು ಬೇಸಿಗೆ ಅಂದರೆ ಸಿಕ್ಕಾಪಟ್ಟೆ ಬೇಸಿಗೆ ಇವಾಗಲ್ವಾ. ಇನ್ನು ನಾವಂತೂ ಬಿಸ್ಲಾಗಿ ಹೋಗಿ ಬಂದು ನನಗಂತೂ ಒಂಥರ ಅನಿಸ್ಬಿಟ್ಟಿತ್ತು. ಸುಮ್ಮನೆ ಅಲ್ಲಿ ವೇಟ್ ಮಾಡಿದ್ದಿಷ್ಟು ಮತ್ತು ಬಿಸಿಲಾಗೆ ಬಂದಿದ್ದು ಹೋಗಿದ್ದು ಕೂಡ ನನಗೆ ಸಖತ್ತು ಇದನ್ನಿಸ್ತು. ಇನ್ನು ಬಂದ ತಕ್ಷಣವೇ ಇನ್ನು ಪವಿತ್ರ ಮತ್ತು ಪ್ರದೀಪ ಕೂಡ ಇದ್ದ. ಒಂದು ಇವತ್ತು ಕಾಲೇಜ್ ರಜೆ ಇತ್ತು. ಇನ್ನು ಮನೆ ಹತ್ರ ಬಂದಿದ್ದ ಅವನು. ಅದಕ್ಕೆ ಎಲ್ಲರೂ ಸೇರಿಕೊಂಡು ಇವಾಗ ಬೆಲ್ದಣ್ಣನ ಜ್ಯೂಸ್ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಎಷ್ಟು ರುಚಿ ಇರುತ್ತಂದರೆ ಆ ರುಚಿನ ಹೇಳೋದಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಕಲ್ಯಾಣನಿಗೆ ಮತ್ತು ನಮ್ಮ ಯೋಷಿತೆಗೆ ಜ್ಯೂಸ್ ಕುಡಿಯೋದಕ್ಕಿಂತ ಈ ಥರ ತಿನ್ಬೇಕು ಅವ್ರಿಗೆ. ಅದಕ್ಕೆ ಪವಿತ್ರ ಏನು ಮಾಡಿದ್ಲು ಅಂದರೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅವ್ರಿಗೆ ಸಪ್ರೇಟಾಗಿ ಮಾಡಿಕೊಟ್ಲು. ಸ್ವಲ್ಪ ನಮಗೆ ಬಂದುಬಿಟ್ಟು ಇಲ್ಲಿ ಜ್ಯೂಸ್ ಮಾಡ್ತಾಯಿದ್ದಾಳೆ. ಚೆನ್ನಾಗಿ ತಿಂತಾನೆ ನಮ್ಮ ಕಲ್ಯಾಣ. ಜ್ಯೂಸ್ ಕುಡಿಯೋಂದರೆ ಸ್ವಲ್ಪ ಕುಡಿತಾನೆ ಅಷ್ಟೇ, ಜಾಸ್ತಿ ಕುಡಿಯೋದಿಲ್ಲ. ಇಲ್ಲಿಬ್ಬರು ಅಣ್ಣ ತಂಗಿ ಬಂದುಬಿಟ್ಟು ಇಲ್ಲೇ ಬೆಳ್ದಣ್ಣು ತಿಂತಾಯಿದ್ದಾರೆ ಬೆಲ್ಲ ಹಾಕ್ಕೊಂಡ್ಬಿಟ್ಟು. ಇನ್ನು ನಮಗೆ ಬಂದುಬಿಟ್ಟು ಇನ್ನು ನಾವು ಜ್ಯೂಸ್ ಮಾಡ್ಕೊತಾ ಇದ್ದೀವಿ. ಇದು ಮಿಕ್ಸಿಗೆ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಇನ್ನು ಅಂದರೆ ಬೀಜ ಎಲ್ಲ ತೆಗೆದ್ಬಿಟ್ಟು ಮಿಕ್ಸಿಗೆ ಹಾಕ್ಬೋದು. ಇನ್ನು ಬೀಜ ಎಲ್ಲ ಹಂಗೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿದ್ರಂತೂ ಒಂಥರ ಕಹಿ ಬರುತ್ತೆ ಮತ್ತು ಒಗ್ರು ಥರ ಬರ್ತಾ ಇರುತ್ತೆ. ಅದಕ್ಕೆ ಎಲ್ಲ ಕೂಡ ನೀಟಾಗಿ ನೆನೆಸ್ಬಿಟ್ಟು ಬೀಜ ಎಲ್ಲ ತೆಗಿಬೇಕು. ನೋಡಿ ಇಷ್ಟೊಂದು ವೇಸ್ಟ್ ಸಿಕ್ಕಿದೆ. ಅಂದರೆ ಇದೆಲ್ಲ ಕೂಡ ತಿಂದರೆ ಹೊಟ್ಟೆಗೆ ಹೋಗುತ್ತೆ. ಅಂದರೆ ನಾವು ಬೆಲ್ಲದಣ್ಣು ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಈ ಥರ ಜ್ಯೂಸ್ ಮಾಡಬೇಕಾದ್ರೆ ಅಂತೂ ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಅಷ್ಟೊಂದೆಲ್ಲ ಸಿಪ್ಪೆ ಬೀಜ ಮತ್ತು ಅದು ನಾರು ಎಲ್ಲ ಇರುತ್ತಲ್ಲ ಅದೆಲ್ಲ ತೆಗೆದ್ಬಿಟ್ಟು ಇನ್ನು ಜ್ಯೂಸ್ ಮಾಡ್ಕೊಂಡು ಕೊನೆಗೂ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಏಲಕ್ಕಿ ಇರುತ್ತಲ್ಲ ಅದು ನೀಟಾಗಿ ಪೌಡ್ರ್ ಮಾಡಿಬಿಟ್ಟು ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಎಲ್ಲರೂ ಕೂಡ ಕೂತ್ಕೊಂಡು ಇನ್ನು ಕುಡಿತಾ ಇದ್ದೀವಿ. ಇನ್ನು ನಮ್ಮ ದನುಗಂತೂ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್.
ಅವನಂತೂ ಫುಲ್ಲು ಬೆಳೆದೆಣ್ಣು ಇದು ಕಾಲ ಮುಗಿಯೋವರೆಗೂ ಸಿಕ್ಕಾಪಟ್ಟೆ ತಿಂತಾನೆ, ಮತ್ತು ಜ್ಯೂಸ್ ಬೇಕು ಅಂತ ಕೇಳ್ತಾನೇ ಇರ್ತಾನೆ. ಆಗಲೇ ನಮ್ಮ ಕಲ್ಯಾಣಂಗೆ ಅಷ್ಟೊಂದು ಇದಿಲ್ಲ, ಅವ್ನಿಗೇನು ತಿನ್ನೋಕೆ ಇಷ್ಟಪಡ್ತಾನೆ ಅಷ್ಟೇ, ಜ್ಯೂಸ್ ಮಾಡ್ಕೊಂಡು ಕುಡಿ ಅಂದರೆ ಕುಡಿಯೋದಿಲ್ಲ ಅಂತಾನೆ. ಇನ್ನು ನಾವಂತೂ ಮನೆಯಲ್ಲಿ ಒಂದು ಚೊಂಬು ಮತ್ತು ಚಿಕ್ಕ ತಾಲಿ ಥರ ಇರುತ್ತಲ್ಲ, ತಾಲಿ ಮತ್ತು ಸ್ವಲ್ಪ ಮೀಡಿಯಮ್ ಸೈಜ್ ಲೋಟಗಳೆಲ್ಲ ಕೂಡ ತೊಗೊಂಬಂದ್ಬಿಟ್ಟು ಇನ್ನು ಎಲ್ಲ ಮುಂದೆ ಇಟ್ಕೊಂಡ್ಬಿಟ್ಟು ಇನ್ನು ಕುಡಿತಾ ಇದ್ವಿ. ಇನ್ನು ಪ್ರದೀಪ ಕೂಡ ಕುಡಿದ್ಬಿಟ್ಟು ನಮಗೆ ಎಕ್ಸಾಮ್ ಇದೆ ಅಮ್ಮ ಓದ್ಕೊಬೇಕಂತ ಹೋದ ಅವನು. ಇನ್ನು ಮಕ್ಕಳು ಕೂಡ ಸ್ವಲ್ಪ ಎಲ್ಲ ಜ್ಯೂಸ್ ಕುಡಿದು ತಿಂದು ಎಲ್ಲ ಫುಲ್ಲು ಮೂತಿಗೂ ಬಟ್ಟೆಗೂ ಬಾಯಿಗೆ ಎಲ್ಲ ಗಲೀಜು ಮಾಡ್ಕೊಬಿಟ್ಟಿದ್ರೆ, ಅದಕ್ಕೆ ಬೆಚ್ಚಗಿರ್ತವೆ ಮಧ್ಯಾಹ್ನ ಟೈಮ್ ನೀರು ಡ್ರಮ್ಮಲ್ಲಿ. ಇನ್ನು ಸ್ನಾನ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಮೈ ಸ್ನಾನ ಮಾಡಿಸಿ ಇನ್ನು ಮಕ್ಕಳು ಕೂಡ ರೆಡಿ ಮಾಡ್ತಾ ಇದ್ದಾಳೆ. ಇನ್ನು ಕಲ್ಯಾಣ ಬಂದ್ಬಿಟ್ಟು ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದ ಅವನು. ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನೇ ಮಲಗಿಸ್ಬಿಟ್ಟಿದ್ದೆ. ಅವು ಸಿಕ್ಕಾಪಟ್ಟೆ ತರಲೆ ಮಾಡ್ತಾ ಇರ್ತಾರೆ, ಗಲಾಟೆ ಮತ್ತು ಸುಮ್ಮನೆ ರೋಡ್ ತುಂಬ ಓಡಾಡೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಪ್ಪ ಸೈಲೆಂಟಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಜೋಲಿಗೆ ಹಾಕಿ ಮಲಗಿಸ್ಬಿಟ್ಟಿದ್ದೆ ಅವನ್ನ. ಇನ್ನು ಅತ್ತೆ ಇರಲಿಲ್ಲ, ಅತ್ತೆ ಇದಕ್ಕೆ ಹಿರಿಯೂರಿಗೆ ಹೋಗಿದ್ರು. ಇನ್ನು ನಾವೇ ಇದ್ದಿದ್ದು. ಇನ್ನು ನಾವು ಕೂಡ ಅದಕ್ಕೆ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಬಂದು ಇನ್ನು ನಾನು ಕೂಡ ಸುಮ್ಮನೆ ಇದ್ದೆ. ಇನ್ನು ಫೈನಲಿ ಮಕ್ಕಳಿಗೆ ಎಲ್ಲ ನೀಟಾಗಿ ಜಡೆ ಹಾಕ್ಬಿಟ್ಟು ಇನ್ನು ರೆಡಿ ಮಾಡಿದ್ಲು. ಇವನಿಗೆ ನಮ್ಮ ಧನುಗಂತೂ ತುರುಬ್ ಸುತ್ತಬಿಟ್ಟು ಕ್ಲಿಪ್ ಹಾಕ್ತಾಯಿದ್ದಾಳೆ ಅವರಮ್ಮ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ. ಆದರೆ ಕುಣಿದು ಓಡಾಡಬೇಕಾದ್ರೆ ಅಂತೂ ಅದು ಬೇಗನೆ ಬಿಚ್ಕೊಂಡು ಹೋಗುತ್ತೆ. ಓಡೋಗ್ಬೇಡ ಅಂದರೂ ಕೂಡ ಕೇಳೋದಿಲ್ಲ ಏನೇ ಮಕ್ಕಳು. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಈ ವ್ಲಾಗ್ ನೋಡಿಬಿಟ್ಟು